ಇಷ್ಟು ದಿನಗಳ ಪಂದ್ಯದ್ದೇ ಒಂದು ಲೆಕ್ಕ, ಗುರುವಾರದಿಂದ ಶುರುವಾಗೋ ಮ್ಯಾಚ್ ದೇ ಮತ್ತೊಂದು ಲೆಕ್ಕ. ಮ್ಯಾಂಚೆಸ್ಟರ್ನಲ್ಲಿ ನಡೆದ ಕೊನೆ ದಿನದಾಟದಲ್ಲಿ ನಡೆದ ಕೆಲವೊಂದು ಘಟನೆಗಳು ಎರಡೂ ತಂಡಗಳ ನಡುವೆ ಕಿಚ್ಚು ಹಚ್ಚಿಸಿದೆ. ಹ್ಯಾಂಡ್ ಶೇಕ್ಗೆ ಮುಂದಾಗಿ ಶೇಪ್ಔಟ್ ಆಗಿದ್ದ ಆಂಗ್ಲರಿಗೆ ಅಕ್ಷರಶಃ ಈಗೋ ಹರ್ಟ್ ಆಗಿದೆ. ಸೊ ಹೇಗಾದ್ರೂ ಮಾಡಿ 5ನೇ ಪಂದ್ಯವನ್ನು ಗೆದ್ದು ಸರಣಿ ಕೈವಶ ಮಾಡ್ಕೊಳ್ಬೇಕು ಅಂತ ಅವರು ಕಾಯ್ತಾ ಇದ್ದಾರೆ. ಆದರೆ ಇಂಗ್ಲೆಂಡಿಗರ ಕೊಬ್ಬು ಇಳಿಸಬೇಕು ಅಂತ ಟೀಮ್ ಇಂಡಿಯಾ ಕಾಯ್ತಾ ಇದ್ದು ಶತಾಯ ಗತಾಯ 5ನೇ ಪಂದ್ಯವನ್ನು ಗೆಲ್ಲಲೇಬೇಕು. ಬಟ್ ಈ ಪಂದ್ಯಕ್ಕೂ ಮುನ್ನ ಪ್ಲೇಯಿಂಗ್ 11ನಲ್ಲಿ ಒಂದಷ್ಟು ಚಾಲೆಂಜಸ್ ಇದೆ. ಆ ಚಾಲೆಂಜಸ್ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿ ರೋಚಕ ಘಟ್ಟಕ್ಕೆ ಬಂದಿದೆ. ಈಗಾಗಲೇ 4 ಪಂದ್ಯಗಳು ಮುಗಿದಿದ್ದು ಇಂಗ್ಲೆಂಡ್ ತಂಡ 2ರಲ್ಲಿ ಗೆದ್ರೆ ಭಾರತ 1 ಪಂದ್ಯ ವಿನ್ ಆಗಿದೆ, 1 ಡ್ರಾ ಮ್ಯಾಚ್ನಲ್ಲಿ ಅಂತ್ಯ ಕಂಡಿದೆ. ಸದ್ಯಕ್ಕಂತೂ ಭಾರತ ಸರಣಿ ಗೆಲ್ಲೋ ಅವಕಾಶ ಕಳ್ಕೊಂಡಿದೆ. ಉಳಿದಿರೋದು ಒಂದೇ ದಾರಿ, ಸರಣಿ ಡ್ರಾ ಮಾಡ್ಕೊಳ್ಬೇಕು. ಲಂಡನ್ನ ಓವಲ್ ಮೈದಾನದಲ್ಲಿ ನಡೆಯಲಿರುವ 5ನೇ ಮ್ಯಾಚ್ನಲ್ಲಿ ಮಸ್ಟ್ ಆ್ಯಂಡ್ ಶುಡ್ ವಿನ್ ಆದ್ರಷ್ಟೇ ಸರಣಿ ಸಮಬಲ. ಅಥವಾ ಆಂಗ್ಲರೇನಾದರೂ ಕೊನೆ ಪಂದ್ಯ ಗೆದ್ರು ಅಥವಾ 5ನೇ ಪಂದ್ಯ ಡ್ರಾನಲ್ಲಿ ಕೊನೆಗೊಂಡ್ರೂ ಸರಣಿ ಆಂಗ್ಲರ ಕೈವಶ ಆಗುತ್ತೆ. ಸಪ್ಪೆ ಮೊರೆ ಹಾಕೊಂಡು ಗಿಲ್ ಪಡೆ ಭಾರತಕ್ಕೆ ವಾಪಸ್ ಆಗಬೇಕಾಗುತ್ತೆ. ಹೀಗಾಗಿ ಮಸ್ಟ್ ವಿನ್ ಮ್ಯಾಚ್ಗಾಗಿ ಭಾರತ ಬಲಿಷ್ಠ ಪಡೆಯನ್ನೇ ಅಖಾಡಕ್ಕಿಳಿಸಬೇಕಾಗಿದೆ. ಪಂತ್ ರೂಲ್ಡ್ ಔಟ್, ಜಗದೀಶನ್ಗೆ ಸಿಗುತ್ತಾ ಚಾನ್ಸ್? ಟೀಮ್ ಇಂಡಿಯಾದ ಸ್ಟಾರ್ ಬ್ಯಾಟ್ಸ್ಮನ್ ರಿಷಬ್ ಪಂತ್ ಇಂಜುರಿಯಿಂದಾಗಿ 5ನೇ ಪಂದ್ಯದಿಂದ ರೂಲ್ಡ್ ಔಟ್ ಆಗಿದ್ದಾರೆ. ಮಿಡಲ್ ಆರ್ಡರ್ನಲ್ಲಿ ಮೇನ್ ಸ್ಟ್ರೆಂತ್ ಆಗಿದ್ದ ಪಂತ್ ಗೈರು ಟೀಮ್ ಇಂಡಿಯಾವನ್ನ ಕಾಡೋದು ಪಕ್ಕಾ. ಸೊ ಪಂತ್ ಜಾಗಕ್ಕೆ ಸಮರ್ಥ ಆಟಗಾರನನ್ನೇ ರಿಪ್ಲೇಸ್ ಮಾಡಬೇಕು. ಸದ್ಯ 29 ವರ್ಷದ ನಾರಾಯಣ್ ಜಗದೀಶನ್ ಭಾರತ ತಂಡವನ್ನ ಸೇರಿದ್ದಾರೆ. ತಮಿಳುನಾಡು ಮೂಲದ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವ ಈತ ಈವರೆಗೆ ಒಟ್ಟು 52 ಪ್ರಥಮ ದರ್ಜೆ ಪಂದ್ಯಗಳನ್ನು ಆಡಿದ್ದಾರೆ. ಈ ವೇಳೆ 10 ಶತಕಗಳು ಮತ್ತು 14 ಅರ್ಧ ಶತಕಗಳ ನೆರವಿನೊಂದಿಗೆ ಒಟ್ಟು 3373 ರನ್ಗಳನ್ನು ಗಳಿಸಿದ್ದಾರೆ. ಇದರ ನಡುವೆ 1 ತ್ರಿಶತಕಗಳನ್ನು ಸಹ ಬಾರಿಸಿದ್ದಾರೆ. ಚೊಚ್ಚಲ ಬಾರಿಗೆ ಟೀಮ್ ಇಂಡಿಯಾದಲ್ಲಿ ಸ್ಥಾನ ಲಭಿಸಿದ್ದು ಪ್ಲೇಯಿಂಗ್ 11ನಲ್ಲಿ ಕಣಕ್ಕಿಳಿಸ್ತಾರ ಅನ್ನೋದನ್ನ ಕಾದು ನೋಡಬೇಕು. ಬೂಮ್ರಾಗೆ ರೆಸ್ಟ್ ನೀಡಿದ್ರೆ ಅರ್ಶ್ದೀಪ್ ಸಿಂಗ್ಗೆ ಡೆಬ್ಲ್ಯೂ. ಮೊದಲ ಪಂದ್ಯದಿಂದಲೂ ಬೂಮ್ರಾ ಈ ಪಂದ್ಯ ಆಡ್ತಾರಾ, ಮುಂದಿನ ಪಂದ್ಯ ಆಡ್ತಾರಾ ಅನ್ನೋ ಬಗ್ಗೆ ಚರ್ಚೆ ಆಗ್ತಾನೇ ಇದೆ. ಸದ್ಯ 5ನೇ ಪಂದ್ಯದ ಆರಂಭಕ್ಕೂ ಮುನ್ನ ಮತ್ತೆ ಅದೇ ವಿಚಾರ ಮುನ್ನೆಲೆಗೆ ಬಂದಿದೆ. ನಿರ್ಣಾಯಕ ಪಂದ್ಯದಲ್ಲಿ ಬೂಮ್ರಾ ಕಣಕ್ಕಿಳಿತಾರಾ ಅನ್ನೋ ಕುತೂಹಲ ಇದೆ. ಯಾಕಂದ್ರೆ ಇಂಗ್ಲೆಂಡ್ ವಿರುದ್ಧದ 5ನೇ ಪಂದ್ಯಗಳ ಸರಣಿಯಲ್ಲಿ ಬೂಮ್ರಾ ಕೇವಲ 3 ಪಂದ್ಯಗಳನ್ನು ಮಾತ್ರ ಆಡಲಿದ್ದಾರೆ ಎಂದು BCCI ಮೊದಲೇ ಹೇಳಿತ್ತು. ಈಗಾಗಲೇ ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚ್ಗಳನ್ನಾಡಿರುವ ಜಸ್ಪ್ರೀತ್ ಬೂಮ್ರಾಗೆ 5ನೇ ಟೆಸ್ಟ್ ಪಂದ್ಯದಲ್ಲಿ ವಿಶ್ರಾಂತಿ ನೀಡಿದ್ರೂ ಅಚ್ಚರಿ ಇಲ್ಲ. ಬೂಮ್ರಾರನ್ನ ಕೈಬಿಟ್ರೆ ಎಡಗೈ ವೇಗಿ ಅರ್ಶ್ದೀಪ್ ಸಿಂಗ್ ಓವಲ್ನಲ್ಲಿ ಚೊಚ್ಚಲ ಟೆಸ್ಟ್ ಪಂದ್ಯಗಳನ್ನು ಆಡಲಿದ್ದಾರೆ. ಇನ್ನು ಕಾಂಬೋಜ್ಗೂ ಕೋಕ್ ಕೊಟ್ಟು ಆಕಾಶ್ ದೀಪ್ರನ್ನ ಮತ್ತೆ ಪ್ಲೇಯಿಂಗ್ 11ರಲ್ಲಿ ಸೇರಿಸಬಹುದು. ಅಂತಿಮವಾಗಿ ಸಂಭಾವ್ಯ ಪ್ಲೇಯಿಂಗ್ 11 ಹೇಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ ಯಶಸ್ವಿ ಜೈಸ್ವಾಲ್ ಮತ್ತು KL ರಾಹುಲ್ ಇನ್ನಿಂಗ್ಸ್ ಓಪನ್ ಮಾಡ್ತಾರೆ. ಆ ನಂತರ 3ನೇ ಕ್ರಮಾಂಕದಲ್ಲಿ ಸಾಯಿ ಸುದರ್ಶನ್ ಬ್ಯಾಟಿಂಗ್ ಬರ್ತಾರೆ. 4ನೇ ಕ್ರಮಾಂಕದಲ್ಲಿ ಕ್ಯಾಪ್ಟನ್ ಶುಭಮನ್ ಗಿಲ್ ಇರ್ತಾರೆ. 5ನೇ ಕ್ರಮಾಂಕದಲ್ಲಿ ಜಡ್ಡುಗೆ ಬಡ್ತಿ ನೀಡಿದ್ರೆ 6ನೇ ಸ್ಲಾಟ್ನಲ್ಲಿ ವಾಷಿಂಗ್ಟನ್ ಸುಂದರ್ ಬರಬಹುದು. 7ನೇ ಸ್ಲಾಟ್ನಲ್ಲಿ ಧ್ರುವ ಜುರೇಲ್ ಅಥವಾ ಜಗದೀಶನ್ ಅವಕಾಶ ಪಡಿಬಹುದು. ಆ ಬಳಿಕ ಆಕಾಶ್ ದೀಪ್, ಅರ್ಶ್ದೀಪ್ ಸಿಂಗ್ ಮತ್ತು ಮೊಹಮ್ಮದ್ ಸಿರಾಜ್ ಬ್ಯಾಟಿಂಗಿಗೆ ಬರಬಹುದು. ಒಟ್ನಲ್ಲಿ ಭಾರತ ಈ ಪಂದ್ಯವನ್ನ ಗೆಲ್ಲಲೇಬೇಕಿದೆ. ಗೆದ್ದರಷ್ಟೇ ಆಂಗ್ಲರ ಸೋಕಡಿಗಿಸೋಕೆ ಸಾಧ್ಯ. ಹೀಗಾಗಿ ಅಳೆದು ತೂಗಿ ಯಾರಿಗೆಲ್ಲ ಚಾನ್ಸ್ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಮಸ್ಕಾರ.